Hi all, welcome back to Leo Lino Vlogs. Hi all, welcome back to Leo Lino Vlogs. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಈವ್ನಿಂಗ್ ಮೇಲೆ ಬಂದಿದ್ವಿ. ನಿಜವಾಗ್ಲೂ ನಮಗೆ ಸಂಜೆ ಅಂದರೆ ಮೇಲೆ ಬರೋದು ಶಟಲ್ ಕ್ಯಾಕ್, ಬ್ಯಾಟ್, ದೆನ್ ನಮ್ಮದೆಲ್ಲ ಇದೆ ಒಂದಿಷ್ಟು ಟಾಯ್ಸ್, ಅದೆಲ್ಲ ಆಟ ಆಡೋದು ನಮ್ಗೆ ತುಂಬ ಇಷ್ಟ. ಆ್ಯಂಡ್ ಆಟ ಆಡಿ ಮನೆ ಕೆಳಗೆ ಹೋಗಬೇಕು. ಟೆರೆಸ್ ಮೇಲೆ ಬಂದಿದ್ವಿ. ನೋಡಿ ಇಲ್ಲಿ ಜ್ವರ ಬಂದಿತ್ತು ನನಗೆ. ಸೊ ಜ್ವರದ ಅದೊಂದು ಗುಳ್ಳೆ ಆಗಿದೆ. ಜಾನದು ಸ್ಕೂಲ್ ಸ್ಟಾರ್ಟ್ ಆಗಿದೆ, ಅವಳದು ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದು. ಆ್ಯಂಡ್ ಈಗ ಮಧ್ಯಾಹ್ನ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ಸಂಜೆ ಮೇಲೆ ಬಂದಿದ್ದೀವಿ. ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕ್ಲೈಮೇಟ್. ಆ್ಯಂಡ್ ಪಾಪು ಅವರು ಆಟ ಆಡ್ತಾಯಿದ್ದಾರೆ. ತೋರಿಸ್ತೀನಿ ನಿಮಗೆ. ನಮ್ಮ ವೀಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆದರೆ ಬಂದರು ನೋಡಿರಿ. ಇಲ್ಲಿ ಸಾಯಿಬ್ರು ಬಂದರು. ಹಾಯ್ ಮಾಡು ಮಗನೆ, ಹಾಯ್ ಮಾಡು. ಹಾಯ್, ವೆಲ್ಕಮ್. ಅವನಿಗೆಲ್ಲ ಆಟನೂ ಆಡಿಸ್ಬೇಕು ನಾವು. ನಾವೇನು ಆಡ್ತೀವಿ ಎಲ್ಲ ಬೇಕು ಅವನಿಗೆ. ಶಟ್ಲ್ ಕಾಯ್ಕೆಲ್ಲ ಬ್ಯಾಟ್ ಹಿಡಿಯೋಕ್ಕೆ ಬರಲ್ಲ, ಅದೊಂದು ಸುಮ್ಮನಿರ್ತಾನೆ. ಬಟ್ ಇದೆಲ್ಲ ಚಿಕ್ಕ ಚಿಕ್ಕದೆಲ್ಲ ಎಲ್ಲನೂ ಬೇಕು ಅವನಿಗೆ. ಇಲ್ಲ ಅಂದರೆ ಮತ್ತು ಸುಮ್ಮನೆ ಹತ್ತು ಕೆಳಗಡೆ ಮನೆ ಒಳಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಸೊ ಆಯ್ತಪ್ಪ ಅಂತ ಹೇಳಿ ನಾವೇ ಚಿಕ್ಕ ಮಕ್ಕಳಾಗಿ ಆಟ ಆಡ್ಬಿಡೋದು. ಸಮ್ಟೈಮ್ಸ್ ನಾವೇ ಸಣ್ಣವ್ರು ಅವನ ಜೊತೆ, ಅವ್ರ ಅಕ್ಕನಿಗಿಂತ. ಎಸ್, ಕ್ರೇನ್ ಇಸ್ ಗೋಯಿಂಗ್. ಆ್ಯಂಡ್ ಇನ್ನೂ ಒಂದಂದರೆ ನನ್ನ ಮಗನಿಗೆ ತುಂಬ ಹಠ ಜಾಸ್ತಿ. ಹಠ ಮೀನ್ಸ್ ಬೇಡದೇ ಇರೋ ಹಠ ಅಲ್ಲ. ಐ ಹೋಪ್ ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹೇಗೆ ಅಂದರೆ ಈಗ ಬಾಲಿಂದ ಎಕ್ಸಾಂಪಲ್ ತೊಗೊಳೋದಾದ್ರೆ, ಈಗ ಬಾಲ್ ಹೋಯಿತು, ಸುಮ್ಮನೆ ಸುಮ್ಮನೆ ಮುಂದೆ ಓಡುತ್ತೆ, ಸುಮ್ಮನೆ ಬಿಟ್ಟು ಬರಲ್ಲ. ಆ ಸೀನೇ ಇಲ್ಲ. ಅದು ಎಲ್ಲಿ ಬೇಕಾದ್ರೂ ಬೀಳಲಿ ಎತ್ಕೊಂಡು ಬರ್ತಾನೆ. ಹಾಗೆ ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಒಂದು ಅರೌಂಡ್ 7 to 8 kg ಒಂದು ಬ್ಯಾಗ್ ರೆಡಿ ಮಾಡ್ತಾಯಿದ್ವಿ ಒಂದಿನ ಊರಿಗೆ ಹೋಗುವಾಗ. ನಾವು ಎತ್ತಲ್ಲ ಅಂತ ನಮ್ಗೆ ಅಂದ್ಕೊಂಡಿದ್ವಿ. ಯಾವಾಗಪ್ಪ ಅಂದರೆ ಒಂದು 6 month ಬ್ಯಾಕ್. ಎತ್ತಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಎತ್ತು ಮಗನೆ ಅಂತ ಜಸ್ಟ್ ಪುಷ್ ಮಾಡಿದ್ದಷ್ಟೇ, ಅವನಿಗೆ ನಾವು ಮೋಟಿವೇಟ್ ಮಾಡಿದ್ದಷ್ಟೇ. ರಿಯಲಿ ಖುಷಿ ಆಯಿತು. ಎತ್ಕೊಂಡು ಬ್ಯಾಗನ್ನು ಎಳ್ಕೊಂಡು ಬಂದ ಮುಂದಕ್ಕೆ. ವಿ ಫೆಲ್ಟ್ ಸೋ ಹ್ಯಾಪಿ. ಸಮ್ ಟೈಮ್ ಮೋಟಿವೇಶನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳನ್ನ ಮೋಟಿವೇಟ್ ಮಾಡಿ ಬರೀ ಓದಷ್ಟೇ ಅಲ್ಲ, ಅವ್ರದ್ದು ಓವರ್ ಆಲ್ ಡೆವಲಪ್ಮೆಂಟ್ ಆಗಬೇಕಲ್ಲ. ಸೊ ಸ್ಪೋರ್ಟ್ಸ್, ಎವ್ರಿಥಿಂಗ್, ಕುಕ್ಕಿಂಗಲ್ಲೂ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಓದಿಸಿ, ಬರೆಸಿ, ಆಟ ಆಡಿಸಿ, ಖುಷಿಯಾಗಿ ಅವರಿಗೆ ಪಝಲ್ಲು, ಕ್ವಿಝ್ ಎಲ್ಲನೂ ಮಾಡಿಸ್ರಿ ಫ್ರೀ ಇದ್ದಾಗ. ನಾ ಹೇಳೋದು ಅದನ್ನೇ ಮಾಡ್ತಾ ಕೂರೋಕ್ಕಂತೂ ಆಗಲ್ಲ. ಬಟ್ ಬೆಟರ್ ಮಾಡಿಸ್ಬೇಕಂತದ್ನೆಲ್ಲ. ಆವಾಗ ನಮ್ಮ ಮಕ್ಕಳು ಓವರಾಲ್ ಡೆವಲಪ್ಮೆಂಟ್ ಆಗ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಮತ್ತು ಮಕ್ಕಳನ್ನ ಯಾವಾಗಲೂ ಖುಷಿಯಾಗಿ ಇಟ್ಕೊಳ್ಳೋಣ ಅಲ್ವಾ. ಏನೆಲ್ಲ ಕಷ್ಟಗಳಿರುತ್ತೋ ಅದು ದೊಡ್ಡವರಿಗೆ ಇರಲಿ, ಮಕ್ಕಳನ್ನ ಮಾತ್ರ ಯಾವಾಗಲೂ ಖುಷಿಯಾಗಿ ಇಟ್ಕೋಬೇಕು. ನನಗೂ ಲಿಟಲ್ ಬಿಟ್ ಸೆಟಲ್ ಕಾಕ್ ನಾ ಜಸ್ಟ್ ನಾವು ಪ್ರಾಕ್ಟೀಸ್ ಮಾಡಿರೋ. ಅವತ್ತು ಅವ್ರ ಅಣ್ಣ ಬಂದಿದ್ನಲ್ಲ, ನಮ್ಮ ಭಾವನ ಮಗ, ಅವ್ನು ತುಂಬ ಚೆನ್ನಾಗಿ ಸೆಟಲ್ ಕಾಕ್ ಆಡ್ತಾನೆ. ಇನ್ನೊಂದು ದಿನ ಬಂದಾಗ ನಾನು ಅದನ್ನು ತೋರಿಸ್ತೀನಿ. ಎಸ್, ಕ್ರೇನ್. ಕೊಲ್ಲು ಏನಪ್ಪ ರೀ, ನೋಡ್ರಿ ಅಲ್ಲಿ 1 2 3 ಕ್ಯಾಚ್ ಅಂತೆ. ಡ್ಯಾಡಿ ಯಾಕೆ ಆಡಬೇಕು? ಅವಳು ಆಡಲಿ, ತಗೋ. ಅಕ್ಕನೂ ಆಡಲಿ ಬಿಡು. ಯಾಕೆ ಅಕ್ಕ ಆಡಲಿ ಬಿಡು. ಜಾನು ಹೋಗು ಮಗನೆ, ನೀನು ಆಟ ಆಡು. ಅಕ್ಕನಿಗೆ ಬ್ಯಾಟ್ ಕೊಡ್ರಿ. ಅಲ್ಲ, ಬಿಡು ಅಂತೆ ಪಾಪು. 2 3 ಸ್ಟಾರ್ಟ್.
ಶಾಲೆ ಬಚ್ಚಾ ಹೋಗ್ರಿ. ಇವಾಗ ಏನು ಮಾಡ್ದೆ ಅಂದರೆ ನಿಮಗೆ ಗೊತ್ತಾಗಿರುತ್ತೆ ಅಂದ್ಕೊಳ್ತೀನಿ. ಅವನಿಗೆ 1 2 3 ಸ್ಟಾರ್ಟ್ ಅಂದರೆ ಅವ್ನು ಎಲ್ಲಿರ್ತಾನೋ ಅಲ್ಲಿಂದ ಓಡಿ ಬಂದು ನನಗೆ ಹಗ್ ಮಾಡ್ಕೊಳ್ತಾನೆ. ಡ್ಯಾಡಿ ಕೊಡು ಅಂತ ಹೇಳ್ತಿದ್ದಾನೆ. ಈ ಸ್ಕ್ರೀನ್ ಎಲ್ಲ ಅವ್ರವ್ರ ಮನೆಗಳಿಗೆ ಹೊರಡ್ತು. ಅವಳು ಆಡಲಿ ತಗೊಳ್ಳಿನೋ. ಅಯ್ಯೋ 1 2 ಸ್ಟೋ. ಜೀವ ಜೀವ. ಅಯ್ಯಯ್ಯೋ ಅಂತ್ರಿ. ಕ್ಯಾಚ್ ಮಾಡು ಪಟಾಪಟ. ಲೈಫಲ್ಲಿ ಯಾವಾಗೂ ಖುಷಿಯಾಗಿರಿ, ನಿಮ್ಮೊಟ್ಟಿಗಿರೋರನ್ನ ಖುಷಿಯಾಗಿ ಇಟ್ಕೊಳ್ಳಿ, ಆವಾಗ ಲೈಫ್ ಯಾವಾಗೂ ಚೆನ್ನಾಗಿರುತ್ತೆ. ಇದು ನಾನು ಅಂದ್ಕೊಂಡಿರೋ ಪಾಲಿಸಿ. ಮೈ ಲೈಫ್ ಪಾಲಿಸಿ ಈಸ್ ಇಟ್ಸ್ ಓನ್ಲಿ. ವಿ ಶುಡ್ ಬಿ ಹ್ಯಾಪಿ ಫಸ್ಟ್ ಆ್ಯಂಡ್ ದೆನ್ ವಿ ಶುಡ್ ಮೇಕ್ ಅದರ್ಸ್ ಹ್ಯಾಪಿ. ಅದರ್ಸ್ ಮೀನ್ಸ್ ನಾನು ಬೇರೆಯವ್ರನ್ನ ಆಚೆ ಈಚೆ ಕಡೆಯವ್ರನ್ನೆಲ್ಲ ಅಂತ ಹೇಳ್ತಾ ಇಲ್ಲ. ನಿಮ್ಮ ಮನೆಯವ್ರನ್ನ, ನಿಮ್ಮ ಗಂಡ, ಅತ್ತೆ, ಮಾವ, ಮಕ್ಕಳು, ಅಪ್ಪ, ಅಮ್ಮ ಎಲ್ಲರನ್ನೂ ಕೂಡ ಖುಷಿಯಾಗಿ ಇಟ್ಕೊಳ್ಳಿ. ಲೈಫ್ ಯಾವಾಗಲೂ ಚೆನ್ನಾಗಿರುತ್ತೆ. ಎಸ್, ಆಯಿತು. ಅರೌಂಡ್ 7 o'clock. ಹಾಂ, ಬನ್ನಿ ಕೆಳಗೆ ಹೋಗೋಣ. ಸಾಕು, ಈಗ ಕತ್ಲಾಗ್ತಾ ಬಂತು. ಕೆಳಗೋಗೋಣ. ಕೆಳಗೋಗಿ ಏನು ಡಿನ್ನರ್ ಮಾಡೋದು ಅಂತ ಯೋಚನೆ ಮಾಡೋಣ. ಟೆರೆಸಿಂದ ಕೆಳಗೆ ಬಂದ್ವಿ. ಮಕ್ಕಳೆಲ್ಲ ಆಟ ಆಡಿಕೊಂಡು ಎಲ್ಲ ಆಯಿತು, ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದು ಕಾಫಿ ಎಲ್ಲ ಕುಡ್ದಾಯಿತು. ಇವಾಗ ನೈಟ್ ಡಿನ್ನರ್ ಪ್ರಿಪೇರ್ ಮಾಡಬೇಕು. ಚಿಕನ್ ಇತ್ತು, ಸೊ ಚಿಕನ್ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡೆ. ನಿಮ್ಮೊಟ್ಟಿಗೂ ಶೇರ್ ಮಾಡೋಣ ಅಂದ್ಕೊಂಡು ಹಾಗೆ ಈ ವಿಡಿಯೋನ ಮಾಡಿಕೊಂಡೆ. ನಾನು ಚಿಕನ್ ಕಬಾಬ್ಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಮತ್ತು ಚಿಕನ್ ಕಬಾಬ್ ಪೌಡರ್, ಎಗ್, ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಇಷ್ಟನ್ನು ಯೂಸ್ ಮಾಡ್ತೀನಿ. ನೀವು ಮಾಡೋ ಹಾಗೆಯೇ ನಾ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸೋಣ ಅಂತ ಅಷ್ಟೇ. ಇದಿಷ್ಟನ್ನು ಫಸ್ಟ್ ಗ್ರೈಂಡ್ ಮಾಡ್ಕೊಳ್ತೀನಿ. ಇದಿಷ್ಟನ್ನು ಗ್ರೈಂಡ್ ಮಾಡಿಕೊಂಡು ಆಮೇಲೆ ಕಬಾಬ್ ಪೌಡರ್ ಜೊತೆ ಎಗ್ ಜೊತೆ ಮಿಕ್ಸ್ ಮಾಡಿ ಅದರೊಟ್ಟಿಗೆ ಚಿಕನನ್ನು ಹಾಕಿ ಕಲಸಿ ಹಾಫ್ ಆನ್ ಅವರ್ ಮ್ಯಾಗಿನೇಟ್ ಮಾಡಿ ಆಮೇಲೆ ಅದನ್ನು ಕರಿತೀನಿ, ತೋರಿಸ್ತೀನಿ ಬನ್ನಿ. ಎಸ್, ಮಿಂಟು ಮತ್ತು ಕೊರಿಯಂಡರ್ ಲೀವ್ಸ್ನ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ. ಮತ್ತು ಅದಕ್ಕೆ ಬೆಳ್ಳುಳ್ಳಿ ಆ್ಯಂಡ್ ಶುಂಠಿ, ಫೈನಲಿ ಗ್ರೀನ್ ಚಿಲ್ಲೀಸ್. ಓಕೆ, ಎಸ್ಟ್. ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ. ಇದಿಷ್ಟನ್ನು ಈಗ ಪೇಸ್ಟ್ ಮಾಡ್ಕೊಂಬರ್ತೀನಿ. ಪೇಸ್ಟ್ ಮಾಡ್ಕೊಂಡು ಬಂದೆ. ಈಗ ಬನ್ನಿ ಇದನ್ನು ಕಲಸೋಣ. ಒಂದು ಎಗ್ನ ಹಾಕ್ಕೊಳ್ತಾ ಇದ್ದೀನಿ. ಅದು ಈಗ ಕಲಿಸ್ಬೇಕಲ್ವ, ಸೊ ಎಗ್ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್. ಓಕೆ, ಫಾರ್ ಟೇಸ್ಟ್. ಗ್ರೀನ್ ಚಿಲ್ಲಿ ಆಲ್ರೆಡಿ ಹಾಕಿದ್ದೀವಿ ನಾವು. ಸ್ವಲ್ಪ ಚಿಲ್ಲಿ ಪೌಡರ್ ಟೇಸ್ಟಿಗೆ ಹಾಕ್ಕೊಳ್ಳಿ. ನಂತರ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಕೂಡ ಅಷ್ಟೇ, ನಿಮಗೆ ಗೊತ್ತಿದೆ ಕಬಾಬ್ ಪೌಡರ್ಲಿ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಓಕೆ, ಆ್ಯಂಡ್ ಅದಾದಮೇಲೆ ನಾವೇನು ಈ ಪೇಸ್ಟ್ ಮಾಡಿದ್ವಿ ಅಲ್ಲ, ಆ ಪೇಸ್ಟನ್ನು ಕೂಡ ಹಾಕ್ಕೊಳ್ತೀನಿ ನಾನು. ಓಕೆ, ಎಸ್, ಆ ಪೇಸ್ಟ್ ಹಾಕ್ಕೊಳ್ಳಿ. ಆ್ಯಂಡ್ ಫೈನಲಿ ಕಬಾಬ್ ಪೌಡರ್ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು. ಎಷ್ಟು ಬೇಕೋ ಮೀನ್ಸ್ 1-2 ಸ್ಪೂನ್ ಅಂದರೆ ಎನಫ್, ಸಾಕಾಗ್ತದೆ. ಓಕೆ, 1-2 ಸ್ಪೂನ್ ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಅದನ್ನು ನೀಟಾಗಿ ಒಂದು ಮಿಕ್ಸ್ ಕೊಡಿ. ಅದನ್ನು ಓಕೆ, ಚೆನ್ನಾಗಿ ಕಲಿಸ್ಬಿಡಿ ಅದನ್ನು. ಎಸ್,
ಇದು ಕಲಸಿದ್ದಾಯಿತು. ಈಗ ಫೈನಲ್ ಆಗಿ ಕಲಸಿದ ಮೇಲೆ ಇಫ್ ಯು ವಾಂಟ್ ಒಂದು ಸಲ ನೀವು ಸಾಲ್ಟ್ನ ಚೆಕ್ ಮಾಡ್ಕೊಂಬಿಡ್ರಿ. ಎಸ್, ನಾನು ಕೂಡ ಚೆಕ್ ಮಾಡ್ಕೊಳ್ತೀನಿ, ಯಾಕಂದರೆ ಆಮೇಲೆ ಹಾಕ್ಲಿಕ್ಕೆ ಬರಲ್ಲಲ್ಲ. ಇವಾಗ ನೀವು ಏನು ಮಾಡಿ, ಚಿಕನನ್ನು ಆ್ಯಡ್ ಮಾಡಿ. ಓಕೆ, ಇವಾಗ ಚಿಕನನ್ನು ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಅದನ್ನು. ಎಸ್, ಅದು ಪೂರ್ತಿ ಇದು ಸ್ವಲ್ಪ ಮ್ಯಾಗ್ನೇಟ್ ಆಗಲಿ. ಓಕೆ, ಒಂದು ಹಾಫ್ ಆನ್ ಅವರ್ ನಿಮಗೆ ಟೈಮ್ ಇದೆ ಅಂದರೆ ಹೊರಗಡೆನೇ ಇರಲಿ. ಸಪೋಸ್ ನಮಗೆ ಟೈಮ್ ಇಲ್ಲಪ್ಪ ಅನ್ನೋದಾದರೆ ಒಂದು 20 ಮಿನಿಟ್ಸ್ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತೆಗೆದು ಫ್ರೈ ಮಾಡೋಣ. ನಾನು ಫ್ರೀನೇ ಮಾಡ್ತಾಯಿದ್ದೀನಿ, ನಾನು ಫ್ರಿಜ್ಜಲ್ಲೇನು ಇಡಲ್ಲ, ಹೊರಗಡೆನೇ ಇಡ್ತೀನಿ. ವಿ ವಿಲ್ ಮೀಟ್ ಆಫ್ಟರ್ ಹಾಫ್ ಆನ್ ಅವರ್. ಎಸ್, ಹಾಫ್ ಆನ್ ಅವರ್ ಆಯಿತು, ಚೆನ್ನಾಗಿ ಮ್ಯಾಗ್ನೇಟ್ ಆಗಿದೆ ಕೂಡ. ಅದರೊಟ್ಟಿಗೆ ಸ್ವಲ್ಪ ಕರಿಬೇವನ್ನ ಕೂಡ ನಾನು ಹಾಕ್ಕೊಂಡು ಜಸ್ಟ್ ಒಂದು ಮಿಕ್ಸ್ ಕೊಟ್ಟೆ. ಈಗ ಹಾಫ್ ಆನ್ ಅವರ್ ಆಯಿತು, ಬನ್ನಿ ನೋಡೋಣ ಹೇಗೆ ಬರುತ್ತೆ ನಮ್ಮ ಕಬಾಬ್. ಓಕೆ, ಎಸ್, ಎಣ್ಣೆ ಕಾದಿರಲಿ, ನೋಡ್ಕೊಂಡು ಹಾಕಿ. ಆ ಸೌಂಡೇ ಒಂಥರ ಚಂದ. ವೆಜಿಟೇರಿಯನ್ಸ್ ಆದರೆ ದಯವಿಟ್ಟು ಸ್ಕಿಪ್ ಮಾಡಿ ವಿಡಿಯೋನ. ನಾನ್ ವೆಜಿಟೇರಿಯನ್ಸ್ ಆದರೆ ಒಂದು ಸಲ ನಾವು ಮಾಡೋ ರೀತಿಯಲ್ಲಿ ಕಬಾಬ್ನ ಮಾಡಿ ಟ್ರೈ ಮಾಡಿ. ಎಸ್, ಒಂದು ಮಿಕ್ಸ್ ಮಾಡಿದೆ ನಾನು. ಇಷ್ಟ ಆದರೆ ಸಾಕು. ಚಿಕನ್ ಕಬಾಬ್ ರೆಡಿ ಆಯಿತು. ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ನಮ್ಮ ಫ್ಯಾಮಿಲಿ ವೀಡಿಯೋಸ್ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲಿಯೋ ಲಿನೋ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಟಾಟಾ, ಬಾಯ್.